ಕಾಂಗ್ರೆಸ್ ಪಕ್ಷದಲ್ಲಿನ ಇಬ್ಬರು ವ್ಯಕ್ತಿಗಳ ಆಂತರಿಕ ಕಲಹದ ಹಿನ್ನೆಲೆಯಲ್ಲಿ 50 ವರ್ಷಗಳ ಆಚರಣೆಗೆ ಬ್ರೇಕ್ ಹಾಕಿದ ತಾಲೂಕು ಆಡಳಿತ ಮತ್ತು ಶಾಸಕರ ನಡೆಗೆ ಹೊಸಕೋಟೆ ತಾಲೂಕು ಬಿಜೆಪಿ ಉಪಾಧ್ಯಕ್ಷ ಮಂಜು ಸೂರ್ಯ ಖಂಡನೆ. ಹೊಸಕೋಟೆ ನಗರದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತಿಯನ್ನು ಆಚರಿಸಿ ಹೊಸಕೋಟೆ ತಾಲೂಕು ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾದ ಮಂಜು ಸೂರ್ಯರವರು ಮಾತನಾಡಿ, ಹೊಸಕೋಟೆಯಲ್ಲಿ ಕಳೆದ 50-60 ವರ್ಷಗಳಿಂದ ಇಬ್ಬರು ಮಹಾನ್ ನಾಯಕರ ಜಯಂತಿಯನ್ನು ಒಂದೇ ದಿನದಲ್ಲಿ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸುತ್ತಿದ್ದೆವು. ಆದರೆ ಈ ಬಾರಿ ತಾಲೂಕು ಆಡಳಿತದಿಂದ ಪೂರ್ವಭಾವಿ ಸಭೆಯನ್ನು ಕರೆದು ಅದೇ ರೀತಿ ಆಚರಿಸಲು ಎಲ್ಲರಿಗೂ ಕೂಡ ಸುತ್ತೋಲೆಯನ್ನು ಕಳಿಸಲಾಗಿತ್ತು. ಆದರೆ ಕಳೆದ 2 ದಿನಗಳ ಹಿಂದೆ ಈ ಸುತ್ತೋಲೆಯ ಬದಲಾಗಿ ಎಡ ಬಲ ಪಂಥ ಎಂಬ ವಿಂಗಡಣೆ ಮಾಡಿ ಬಲ ಪಂಥದವರು ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸುವಂತೆ, ಎಡ ಪಂಥದವರು ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಆಚರಿಸುವಂತೆ ತೀರ್ಮಾನಿಸಲಾಗಿದ್ದು, 50-60 ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಆಚರಣೆಗೆ ಕಡಿವಾಣ ಹಾಕಿರುವ ತಾಲೂಕು ಆಡಳಿತ ನಡೆಗೆ ಖಂಡನೆಯನ್ನು ವ್ಯಕ್ತಪಡಿಸಿ, ಶಾಸಕರು ಮತ್ತು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದಲ್ಲೇ ಇಬ್ಬಾಗ ಮಾಡುವ ಪದ್ಧತಿಯನ್ನು ತಡೆದು ಎಲ್ಲರನ್ನು ಒಗ್ಗಟ್ಟಾಗಿ ಎಲ್ಲ ಮಹಾನ್ ನಾಯಕರ ಜಯಂತಿಯನ್ನು ಆಚರಿಸುವಂತೆ ಕ್ರಮ ವಹಿಸಬೇಕು ಎಂಬ ಮನವಿಯನ್ನು ಮಾಡಿದ್ದಾರೆ. ಹಸಿರು ಕ್ರಾಂತಿ ಹರಿಕಾರರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿಯನ್ನ ಇವತ್ತು ನಾವಿಲ್ಲಿ ನಮ್ಮ ಒಂದು ಗಣ್ಯ ವ್ಯಕ್ತಿಗಳ ಮುಂದೆ ನಾವಿಲ್ಲಿ ಆಚರಣೆ ಮಾಡಿದ್ದೇವೆ, ಸರಳವಾಗಿ ಆಚರಣೆ ಮಾಡಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಪ್ರೋತ್ಸಾಹ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಮ್ಮ ಅನಂತ ಧನ್ಯವಾದಗಳು. ಹಾಗೆ ಈ ಒಂದು ಸಮಯದಲ್ಲಿ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾವ್ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಅವರ ಒಂದು ದಾರಿಯಲ್ಲಿ ನಡಿಬೇಕು ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಅವರು ಓಡಾಡಿದ್ದು ಒಂದಕ್ಕೆ, ಅವರು ಸಮಹಾಲು ಸಮಬಾಳು ಹಾಗೂ ಸಮವಾದ ಹಕ್ಕನ್ನ ಎಲ್ರಿಗೂ ಸೇರ್ಬೇಕು ಅಂತ ಅಂದ್ಬಿಟ್ಟು ಅವರು ಕೊನೆವರೆಗೂ ಹೋರಾಟ ಮಾಡಿದ್ದಾರೆ ಇಬ್ಬರು ನಾಯಕರು. ಸೊ ಆ ಒಂದು ಹಾದಿಯಲ್ಲಿ ನಾವು ನಡಿಬೇಕಾಗತ್ತೆ. ಹಾಗೆ ಈ ಒಂದು ನಮ್ಮ ತಾಲೂಕಲ್ಲಿ ಮೊದಲಿಂದನೂ ಸರಿ ಏಪ್ರಿಲ್ 5ನೇ ತಾರೀಕು ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಹಾಗೂ ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಅವರ ಜಯಂತಿ ಇದ್ರೂ ಕೂಡ ನಾವು 5ನೇ ತಾರೀಕು ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಸರಳವಾಗಿ ಆಚರಣೆ ಮಾಡ್ತಾ ಇದ್ವಿ. ತದನಂತರ ಇಬ್ಬರು ಮಹಾನ್ ವ್ಯಕ್ತಿಗಳ ಒಂದು ಹುಟ್ಟುಹಬ್ಬವನ್ನ ಏಪ್ರಿಲ್ 14ನೇ ತಾರೀಕಂದು ಒಂದು ಬೆಳ್ಳಿ ರಥಗಳ ಒಂದು ಪಲ್ಲಕ್ಕಿಗಳನ್ನ ಮಾಡ್ಕೊಂಡು ಬಂದು ನಮ್ಮ ಒಂದು ತಾಲೂಕು ಆವರಣದಲ್ಲಿ ನಮ್ಮ ಒಂದು ಇದರಲ್ಲಿ ಎಲ್ಲ ಸೇರಿ ಒಟ್ಟಾಗಿ ಎಡಬಲ ಸಮುದಾಯದವರು ಎಲ್ಲ ಸೇರಿ ಮತ್ತೆ ಎಲ್ಲ ಒಂದು ಸಮುದಾಯದ ನಾಯಕರುಗಳು ಸೇರಿ ಒಂದು ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಈ ಸರಿ ಕೂಡ ತಾಲೂಕು ಶಾಸಕರು ಒಂದು ಪೂರ್ವಭಾವಿ ಸಭೆ ಕರೆದು ಎಲ್ಲ ಒಂದು ನಾಯಕರನ್ನ ಕರೆದು ಒಂದು ತೀರ್ಮಾನ ತಗೊಂಡ್ರು. ಏಪ್ರಿಲ್ 14ನೇ ತಾರೀಕಂದು ಇಬ್ರು ಮಹಾನ್ ವ್ಯಕ್ತಿಗಳ ನಾಯಕರ ಒಂದು ಹುಟ್ಟುಹಬ್ಬನ ಮಾಡಬೇಕು ಅಂತ ಮಾಡಿದ್ರು. ಮತ್ತೆ ಅದಕ್ಕೆ ಸುತ್ತೋಲೆಗಳು ಕೂಡ ಕೊಟ್ಟಿದ್ದಾರೆ. ನಮ್ಮ ತಹಸೀಲ್ದಾರ್ ಅವರ ಸುತ್ತೋಲೆ ಎಲ್ಲ ಕಳಿಸಿದ್ರು. ತದನಂತರ ಒಂದು 2 ದಿನಗಳ ಹಿಂದೆ ಒಂದು ಬದಲಾವಣೆ, ಒಂದು ಅವರ ಒಂದು ಪಕ್ಷದ ಒಂದು ಇಬ್ಬರ ವ್ಯಕ್ತಿಗಳ ಒಂದು ಅವರ ಒಂದು ಪಕ್ಷದ ಒಂದು ತಾರತಮ್ಯ, ಅವರ ವ್ಯಕ್ತಿಗಳ ತಾರತಮ್ಯದಿಂದ ಈ ದಿನ ಏನಾಗಿದೆ ಅಂತಂದ್ರೆ, ಸೊ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿನ ಒಂದು ಬಲ ಸಮುದಾಯ ಆಚರಣೆ ಮಾಡುವಂತ ಪರಿಸ್ಥಿತಿ ಎತ್ಕೊಂಡ್ ಬಂದಿದ್ದಾರೆ. ಸ್ಟೇಜ್ ಕಾರ್ಯಕ್ರಮ ಅವ್ರು ಮಾಡಬೇಕು, ಬಾಬು ಜಗಜೀವನ್ ರಾಮ್ ಜಯಂತಿ ನೀವು ಮಾಡ್ಕೊಳ್ರಿ, ಅಂಬೇಡ್ಕರ್ ಜಯಂತಿ ಅವ್ರು ಮಾಡ್ಕೊಳ್ರಿ ಅಂತ ಒಂದು ಈ ತರ ಒಂದು ತೀರ್ಮಾನಗಳು ಕೈಗೊಂಡಿದ್ದು ಈ ಒಂದು ತಾಲೂಕಿಗೆ ಒಳ್ಳೆ ಬೆಳವಣಿಗೆಗಳಲ್ಲ. ಯಾವತ್ತು ಒಂದು ತಾಲೂಕು ಶಾಸಕರಾಗ್ಬೋದು, ತಾಲೂಕು ದಂಡಾಧಿಕಾರಿಗಳಾಗ್ಬೋದು, ಎಲ್ಲ ಒಂದು ಸಮುದಾಯಗಳಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಎಲ್ಲ ಜೊತೆಯಾಗಿ ನಡೆದು ಜೊತೆಯಾಗಿ ಎಲ್ಲ ಕಾರ್ಯಕ್ರಮಗಳು ಮಾಡಬೇಕು. ಇಬ್ರು ಮಹಾನ್ ವ್ಯಕ್ತಿಗಳು, ಯಾರು ಮೇಲೂ ಅಲ್ಲ ಯಾರು ಕೀಳು ಅಲ್ಲ, ಅಣ್ಣ ತಮ್ಮಂದ್ರ ತರ ಅವರು ಒಬ್ರು ರೈಟರ್ ಆದ್ರೆ ಇನ್ನೊಬ್ರು ಫೈಟ್ರು ಅನ್ನೋ ಒಂದು ಬಿರುದುಗಳು ಕೂಡ ಅವ್ರಿಗಿದೆ. ಸೊ ದಯವಿಟ್ಟು ನೀವು ನಮ್ಮ ಒಂದು ತಾಲೂಕನ್ನ ಬೇರೆ ಕಡೆಗೆ ಹೇಳ್ಕೊಂಡು ಹೋಗ್ಬೇಡ್ರಿ. ನಾವು ಎಡಬಲ ಸಮುದಾಯ ಅಂತ ನಾವು ಯಾವತ್ತೂ ಅನ್ಕೊಂಡಿಲ್ಲ, ನಾವೆಲ್ಲರೂ ಒಟ್ಟಾಗಿದ್ದೇವೆ. ಸೊ ದಯವಿಟ್ಟು ಮುಂದಿನ ವರ್ಷ ಈ ರೀತಿ ಆಗ್ದಂಗೆ ಸೊ ಎಲ್ಲರೂ ಒಟ್ಟಿಗೆ ಸೇರಿ ಆ ಒಂದು ಕಾರ್ಯಕ್ರಮನ ಅಲ್ಲಿ ತಾಲೂಕು ಆಡಳಿತ ಮಂಡಳಿ ಒಂದು ತಾಲೂಕು ಆಫೀಸ್ ಹತ್ರ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಸೊ ದಯವಿಟ್ಟು ನಿಮ್ಮಲ್ಲಿರೋ ಒಂದು ಆಂತರಿಕ ವೈಷಮ್ಯಗಳು ಏನಾದ್ರು ಇದ್ರೆ ನಿಮ್ಮ ಪಕ್ಷದಲ್ಲಿ ಕೂತ್ಕೊಂಡು ನಿಮ್ಮ ನಾಯಕರ ಜೊತೆ ಕೂತ್ಕೊಂಡು ಅದನ್ನ ಬಗೆಹರಿಸ್ಕೊಳ್ರಿ. ಅದನ್ನ ನಮ್ಮ ಸಮುದಾಯದವ್ರಿಗೂ ಎತ್ಕೊಂಡು ಬರಬೇಡ್ರಿ. ನೀವೊಬ್ಬ ನಾಯಕರು, ನೀವೊಬ್ರು ಲೀಡ್ರು, ನಿಮ್ಮ ಒಂದು ಕಾರ್ಯಕರ್ತರನ್ನ ಕೂರಿಸ್ಕೊಂಡು ಸೊ ನಿಮ್ದೇನದು ಒಂದು ಆಂತರಿಕ ಒಂದು ಸಮಸ್ಯೆಗಳನ್ನ ನೀವು ದೂರ ಮಾಡ್ಕೊಬೇಕು. ನಿಮ್ಮ ಒಂದು ಆಂತರಿಕ ಸಮಸ್ಯೆಗಳಿಂದ ನಮ್ಮ ಒಂದು ಸಮುದಾಯಗಳು ಬಿಕ್ಕಟ್ಟಲ್ಲಿ ಸೇರಬಾರ್ದು, ಈ ತರ ಒಂದು ಪರಿಸ್ಥಿತಿಗಳು ಎದುರಾಗಬಾರ್ದು ಅಂತ ಈ ಮೂಲಕ ನಾನು ತಾಲೂಕು ಶಾಸಕರಿಗೆ ಒಂದು ವಿನಂತಿ ಮಾಡಿಕೊಂಡು, ಮತ್ತೆ ಇವತ್ತು ನಡೀತಾ ಇರೋ ಒಂದು ಕಾರ್ಯಕ್ರಮ ನಾವು ಖಂಡಿತ ಖಂಡಿಸ್ತಾ ಇದ್ದೀವಿ. ನಾವು ಭಾರತೀಯ ಜನತಾ ಪಾರ್ಟಿ, ನಮ್ಮಲ್ಲಿ ಒಡೆದು ಆಳುವ ನೀತಿ ಇಲ್ಲ, ನಾವೆಲ್ಲ ಒಂದೇ ಅಂತ ಮಾಡ್ತಾ ಇದೀವಿ. ಇವತ್ತು ನಾವು ಈ ಪಾರ್ಟಿಯಲ್ಲಿ ನಾವು ಈ ಒಂದು ಇದರಲ್ಲಿ ನಾವು ಮಾಡ್ತಾ ಇದೀವಿ. ಇಬ್ಬರು ಒಂದು ನಾಯಕರ ಒಂದು ಭಾವಚಿತ್ರವನ್ನು ಇಟ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ. ಸೊ ನಾವು ಯಾವತ್ತು ನಾವೆಲ್ಲರೂ ಒಂದೇ ಅಂತಾನೆ ನಾವು ಆಚರಣೆ ಮಾಡುವಂಥದ್ದು. ಸೊ ದಯವಿಟ್ಟು ಈ ಒಂದು ಪದ್ಧತಿ ಒಂದು 50 ವರ್ಷ 60 ವರ್ಷದಿಂದ ಯಾವುದು ಒಂದು ಸತತವಾಗಿ ನಡ್ಕೊಂಡ್ ಬಂದಿದೆ, ಅದು
ಮತ್ತೆ ಈ ತರ ಅಡಚಣೆ ಆಗೋದು ಬೇಡ. ಸೊ ಮುಂದಿನ ಒಂದು ವರ್ಷದಲ್ಲಿ ಮತ್ತೆ ನಾವೆಲ್ಲ ಒಟ್ಟಾಗಿ ಸೇರಿಸುವಂತ ಕೆಲಸ ನೀವು ತಾಲೂಕು ಶಾಸಕರು ಮಾಡಬೇಕು. ಮುಂದಿನ ವರ್ಷ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.